ನಾಗಮಂಗಲ ತಾಲೂಕು ಕಚೇರಿ ಮೇಲೆ ಇಡಿ ದಾಳಿ, ಲೋಕಾಬಳಿಕ ಎಂಟ್ರಿ ಕೊಟ್ಟ ಜಾರಿ ನಿರ್ದೇಶನಾಲಯ. ನಾಗಮಂಗಲದಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಿ ಭೂಮಿ ಮಂಜೂರು ಪ್ರಕರಣ ಬಿಸಿ ಅಧಿಕಾರಿಗಳಿಗೆ ತಟ್ಟುತ್ತಾ ಇದೆ. ಈಗಾಗಲೇ ಲೋಕಾಯುಕ್ತ ಎಂಟ್ರಿ ಕೊಟ್ಟ ಬಳಿಕ ಜಾರಿ ನಿರ್ದೇಶನಾಲಯ ಕೂಡ ಎಂಟ್ರಿಯಾಗಿದೆ. ಇಡಿ ಎಂಟ್ರಿಯಿಂದ ಅಕ್ರಮ ಭೂ ಕಚೋರರಿಗೂ ನಡುಕ ಶುರುವಾಗಿದೆ. ಅಕ್ರಮವಾಗಿ ಭೂ ಮಂಜೂರಾತಿಯಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿಗಳಿಗೂ ಕೂಡ ಈಗ ಡವ ಶುರುವಾಗಿದೆ. ಲೂಟಿ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇದ್ದು, 320 ಎಕರೆಗೂ ಹೆಚ್ಚು ಭೂಮಿ ನಕಲಿ ದಾಖಲೆ ಸೃಷ್ಟಿ, ಅಕ್ರಮ ಖಾತೆ ಅಂತ ವರದಿಯಾಗಿತ್ತು. ಸುಮಾರು 200 ಕೋಟಿಗೂ ಅಧಿಕ ಅಕ್ರಮ ಹಣಕಾಸು ವಹಿವಾಟು ನಡೆದಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿತ್ತು. ಒಂದೆಡೆ ಲೋಕಾಯುಕ್ತದಿಂದ ತನಿಖೆ ನಡೆತಾ ಇದ್ರೆ, ಮತ್ತೊಂದೆಡೆ ಮಂಡ್ಯ ಜಿಲ್ಲಾಧಿಕಾರಿ ಆದೇಶದಂತೆ ಎಸಿ ನೇತೃತ್ವದಲ್ಲಿ ತನಿಖೆ ನಡೆತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಪರಿಶೀಲನೆ ಕಾರ್ಯ ನಡೆತಾ ಇದ್ದು, ಇದೀಗ ಇಡಿ ಅಧಿಕಾರಿಗಳಿಂದಲೂ ಕೂಡ ಭೂ ಅಕ್ರಮ ಬಗ್ಗೆ ತನಿಖೆ ಶುರುವಾಗಿದೆ. ಪ್ರಭಾವಿಗಳ ಒತ್ತಾಯಕ್ಕೆ ಮಣಿದು ಸರ್ಕಾರಕ್ಕೆ ನೂರಾರು ಕೋಟಿ ವಂಚನೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಖುದ್ದು ಫೀಲ್ಡ್ಗೆ ಇಳಿದಂತ ಇಡಿಯಿಂದ ತನಿಖೆ ಆರಂಭವಾಗಿದ್ದು, ಸಾವಿರಾರು ಎಕರೆ ಸರ್ಕಾರಿ ಭೂಮಿಯನ್ನ ಅಕ್ರಮ ಖಾತೆ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದ್ದು, ಅಧಿಕಾರಿಗಳಿಗೆ ಹಣ ಕೊಟ್ಟು ಭೂ ಮಂಜೂರಾತಿ ಮಾಡಲಾಗಿದೆ. ಆ ಹಿನ್ನೆಲೆ ನೂರಾರು ಕೋಟಿ ಅಕ್ರಮ ಹಣಕಾಸು ವಹಿವಾಟು ಬಗ್ಗೆ ಇಡಿ ತನಿಖೆಯನ್ನ ನಡೆಸ್ತಾ ಇದೆ.